ನಮಸ್ಕಾರ. ನಮ್ಮ ಯಕ್ಷಗಾನ ಪ್ರಸಂಗಗಳ ಆರಂಭದಲ್ಲಿ ಹಾಡುವಂತಹ ಒಂದು ಪ್ರಸಿದ್ಧವಾದಂತಹ ಸ್ತುತಿ ಪದ್ಯ ಹೀಗಿದೆ. ಇಂದಿರೆಗೆ ತಲೆಬಾಗಿ ಪರಮಾನಂದ ಬಕುತಿಯೊಳು ಅಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾದಿ ಅಮರರಿಂಗೆರಗಿ ನಾಂದಿಯೊಳು ವರವ್ಯಾಸ ಮುನಿ ಪದದ್ವಂದ್ವಕ್ಕೆ ಆನತನಾಗಿ ಕವಿಗಳ ಸಂದಣಿಗೆ ಬಲಬಂದು ಪೇಳುವೆ ನೀ ಕಥಾಮೃತವ. ಹೀಗೆ ಕವಿಗಳ ಸಂದಣಿಯನ್ನ ಸ್ಮರಿಸಿಕೊಳ್ಳುವ, ಕವಿಗಳ ಸಂದಣಿಗೆ ನಮಸ್ಕಾರ ಮಾಡುವಂತಹ ಒಂದು ಪರಂಪರೆ ನಮ್ಮ ಕಲೆ, ಸಾಹಿತ್ಯ, ಮಹಾಕಾವ್ಯಗಳಲ್ಲಿ ಗುರುತಿಸಬಹುದು. ವಿಶೇಷವಾಗಿ ಮಹಾಕಾವ್ಯಗಳ ಪ್ರಾಸ್ತಾವಿಕ ಭಾಗದಲ್ಲಿ ನಮ್ಮ ಕವಿಗಳು ತಮ್ಮ ಹಿಂದಿನ ಕವಿಗಳನ್ನ, ಪೂರ್ವ ಕವಿಗಳನ್ನ ಸ್ತುತಿ ಮಾಡೋದನ್ನ ನೋಡಬಹುದು. ಆದರೆ ಹೀಗೆ ಸ್ತುತಿ ಮಾಡುವಾಗ ತಮ್ಮ ನಿರ್ದಿಷ್ಟ ಧಾರ್ಮಿಕ ಪರಂಪರೆಗೆ ಸೇರಿದಂತಹ ಕವಿಗಳನ್ನ ಮಾತ್ರ ಸ್ತುತಿ ಮಾಡುವಂತಹ ಒಂದು ಪದ್ಧತಿ ಇದ್ದದ್ದನ್ನ ನೋಡಬಹುದು. ಹೀಗೆ ತಮ್ಮ ಹಿಂದಿನ ಕವಿಗಳನ್ನು ಸ್ತುತಿ ಮಾಡಿದ ಮಹಾಕವಿಗಳನ್ನು ನೆನೆಸಿಕೊಳ್ಳುವಾಗ ಒಬ್ಬ ಮಹಾಕವಿ ಬೇರೆಲ್ಲರಿಗಿಂತಲೂ ವಿಶಿಷ್ಟವಾಗಿ ನಿಲ್ತಾರೆ. ಅವರು ಯಾರು ಅಂದರೆ ಕನ್ನಡದ ಮಹಾಕವಿ, ರಸಋಷಿ, ರಾಷ್ಟ್ರಕವಿ ಕುವೆಂಪು ಅವರು. ಕುವೆಂಪು ಅವರು ತಮ್ಮ ರಾಮಾಯಣ ದರ್ಶನಂನ ಪ್ರಾಸ್ತಾವಿಕ ಭಾಗದಲ್ಲಿ ತಮ್ಮ ಹಿಂದಿನ ಕವಿಗಳನ್ನು ಸ್ತುತಿ ಮಾಡ್ತಾರೆ. ಯಾವ್ಯಾವ ಕವಿಗಳನ್ನು ಸ್ತುತಿ ಮಾಡಿದ್ದಾರೆ, ಯಾವ್ಯಾವ ಕವಿಗಳಿಗೆ ನಮಸ್ಕಾರ ಮಾಡಿದ್ದಾರೆ ಅಂತ ಗಮನಿಸಿದ್ರೆ ಹೋಮರಗೆ, ವರ್ಜಿಲಗೆ, ಡಾಂಟೆಗೆ, ಮೇನ್, ಮಿಲ್ಟನಗೆ, ಗ್ರೀಕ್ ಮಹಾಕಾವ್ಯಗಳಾದಂತಹ ಈಲಿಯಡ್ ಮತ್ತು ಒಡಿಸ್ಸಿ ರಚಿಸಿದಂತಹ ಹೋಮರ್ಗೆ, ಲ್ಯಾಟಿನ್ ಭಾಷೆಯಲ್ಲಿ ಮಹಾಕಾವ್ಯ ಬರೆದಂತಹ ವರ್ಜಿಲ್ಗೆ, ಇಟಾಲಿಯನ್ ಭಾಷೆಯ ಮಹಾಕವಿ ಡಿವೈನ್ ಕಾಮಿಡಿ ಬರೆದಂತಹ ಡಾಂಟೆಗೆ, ಜಾನ್ ಮಿಲ್ಟನ್ ಇಂಗ್ಲಿಷ್ ಭಾಷೆಯ ಮಹಾಕವಿ ದ ಪ್ಯಾರಡೈಸ್ ಲಾಸ್ಟ್ ಬರೆದಂತಹ ಜಾನ್ ಮಿಲ್ಟನ್ಗೆ, ನಾರಾಯಣಪ್ಪಂಗೆ, ಮೇಣ್ ಪಂಪನಿಗೆ, ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಎಂದು ಕುವೆಂಪು ಅವರಿಂದ ಹೊಗಳಿಸಿಕೊಂಡಂತಹ ನಾರಾಯಣಪ್ಪನಿಗೆ, ಕನ್ನಡದ ಆದಿಮಹಾಕವಿ ಪಂಪನಿಗೆ, ಋಷಿ ವ್ಯಾಸ, ಬಾಸ, ಭವಭೂತಿ, ಮೇಣ್ ಕಾಳಿದಾಸಾಧ್ಯರಿಗೆ, ಮಹಾಭಾರತದ ಕರ್ತೃ ವೇದವ್ಯಾಸರಿಗೆ, ರಾಮಾಯಣವನ್ನು ಆಧರಿಸಿ ಪ್ರತಿಮಾ ನಾಟಕ ಬರೆದಂತಹ ಬಾಸನಿಗೆ, ಉತ್ತರ ರಾಮಚರಿತ ಬರೆದಂತಹ ಭವಭೂತಿಗೆ, ರಘುವಂಶ ಬರೆದಂತಹ ಕಾಳಿದಾಸನಿಗೆ, ನರಹರಿ, ತುಳಸೀದಾಸ, ಮೇಣ್ ಕೃತ್ತಿವಾಸಾದಿ, ನನ್ನಯ್ಯ, ಫಿರ್ದೂಸಿ, ಕಂಬ, ಅರವಿಂದರಿಗೆ, ತಿಣುಕಿದನು ಪಣಿರಾಯ ರಾಮಾಯಣ ಕವಿಗಳ ಬಾರದಲ್ಲಿ ಅಂತ ಕುಮಾರವ್ಯಾಸ ಹೇಳಿದ್ರೂ ಕೂಡ ಕನ್ನಡದಲ್ಲಿ ದೊರಕಿರುವ ರಾಮಾಯಣ ಮಹಾಕಾವ್ಯಗಳ ಸಂಖ್ಯೆ ಬೆರಳೆಣಿಕೆಯಷ್ಟು. ಅದರಲ್ಲಿ ಮುಖ್ಯವಾಗಿ ಕಾಣೋದು ತೊರವೆ ರಾಮಾಯಣವನ್ನು ಬರೆದಂತಹ ನರಹರಿ ಕವಿ. ಆ ನರಹರಿ ಕವಿಗೆ ನಮಸ್ಕರಿಸ್ತಾರೆ. ಶ್ರೀರಾಮಚರಿತ ಮಾನಸ ಬರೆದಂತಹ ತುಳಸೀದಾಸನಿಗೆ, ಬಂಗಾಳದಲ್ಲಿ ರಾಮಾಯಣವನ್ನು ಬರೆದಂತಹ ಕೃತ್ತಿವಾಸನಿಗೆ, ತೆಲುಗಿನಲ್ಲಿ ರಾಮಾಯಣವನ್ನು ಬರೆದಂತಹ ನನ್ನಯ್ಯನಿಗೆ, ಪರ್ಷಿಯನ್ ಭಾಷೆಯಲ್ಲಿ ಮಹಾಕಾವ್ಯವನ್ನು ಬರೆದಂತಹ ಫಿರ್ದೂಸಿಗೆ, ತಮಿಳಿನಲ್ಲಿ ರಾಮಾಯಣವನ್ನು ಬರೆದಂತಹ ಕಂಬನ್ ಕವಿಗೆ ಮತ್ತು ಮಹರ್ಷಿ ಅರವಿಂದರಿಗೆ, ಕುವೆಂಪು ಅವರ ಮೇಲೆ ಗಾಢವಾದ ಪ್ರಭಾವವನ್ನು ಬೀರಿದಂತಹ ಅರವಿಂದರು. ಕುವೆಂಪು ಅವರು ತಮ್ಮ ಅಗ್ನಿಹಂಸ ಕವನ ಸಂಕಲನದಲ್ಲಿ ಒಂದು ಕವಿತೆ ಶ್ರೀ ಅರವಿಂದರಿಗೆ ಎನ್ನುವ ಕವಿತೆಯನ್ನ ಅರವಿಂದರಿಗೆ ಅರ್ಪಿಸಿ ಬರೆದಿದ್ದಾರೆ. ಹಳಬರಿಗೆ, ಹೊಸಬರಿಗೆ, ಹಿರಿಯರಿಗೆ, ಕಿರಿಯರಿಗೆ, ಕಾಲ, ದೇಶದ, ನುಡಿಯ, ಜಾತಿಯ ವಿಭೇದಮಂ ಲೆಕ್ಕಿಸದೆ ಜಗತಿ ಕಲಾಚಾರ್ಯರೆಲ್ಲರಿಗೆ, ಕಾಲ, ದೇಶ, ಜಾತಿ, ಧರ್ಮಗಳ ವಿಭೇದವನ್ನ ಲೆಕ್ಕಿಸದೆ ಜಗತ್ತಿನ ಎಲ್ಲ ಕಲಾಚಾರ್ಯರಿಗೆ ಕೈ ಮುಗಿದು ಮುಡಿಬಾಗಿ ಮಣಿದು ಕೈ ಜೋಡಿಸುವೆ ಅಂತೇಳಿ ಕುವೆಂಪು ಹೇಳ್ತಾರೆ. ತಾವು ತಲೆಬಾಗಿ ಎಲ್ಲ ಕವಿಗಳಿಗೆ ನಮಸ್ಕರಿಸ್ತೇನೆ ಅಂತೇಳಿ. ಸೊ ಕುವೆಂಪು ಅವರು ಕೇವಲ ಕನ್ನಡದ ಕವಿಗಳನ್ನ, ಕೇವಲ ಭಾರತೀಯ ಕವಿಗಳನ್ನ ಸ್ತುತಿ ಮಾಡೋದಷ್ಟೇ ಅಲ್ಲ, ಜಾಗತಿಕ ಮಹಾಕವಿಗಳನ್ನ ಕೂಡ ಸ್ತುತಿ ಮಾಡ್ತಾರೆ. ಇದರ ಮೂಲಕ ನಮಗೆ ತಿಳಿಯೋದೇನೆಂದ್ರೆ ರಾಮಾಯಣ ದರ್ಶನಂ ಹಿಂದಿರುವ ಪ್ರಜ್ಞೆ ಕನ್ನಡದ ಪ್ರಜ್ಞೆ ಅಷ್ಟೇ ಅಲ್ಲ, ಭಾರತೀಯ ಪ್ರಜ್ಞೆ ಅಷ್ಟೇ ಅಲ್ಲ, ಅದು ವಿಶ್ವ ಪ್ರಜ್ಞೆ, ವಿಶ್ವಮಾನವ ಪ್ರಜ್ಞೆ ಅಂತ ಹೇಳಿ ನಮಗೆ ಅರ್ಥ ಆಗತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.